ವೆಲ್ಕಮ್ ಬ್ಯಾಕ್ ಸ್ನೇಹಿತರ. ಐ ಸಿರೀಸ್ ಹ್ಯಾಂಡ್ಮೇಡ್ ಮತ್ತು ಹ್ಯಾಂಡ್ ರಿಟನ್ ಚಾನಲ್ನ ಮನದಾಳದ ಸಾಲುಗಳ ಮತ್ತೊಂದು ವಿಶೇಷವಾದ ಸಂಚಿಕೆಗೆ ಇನ್ನೂ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡಾತೀರಿ, ಮೊದಲೇ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡ್ರಿ. ಸ್ನೇಹಿತರ, ಇವತ್ತಿನ ವಿಡಿಯೋದಾಗ ಮನೆಯೊಳಗೆ ಕುಬೇರ್ ಲಕ್ಷ್ಮಿ ಸೇರು ಅಥವಾ ಲಕ್ಷ್ಮಿ ಸೇರನ್ನ ಇಟ್ಟು ಯಾವ ರೀತಿ ಪೂಜೆ ಮಾಡಬೇಕು, ಯಾವಾಗ ಇಡಬೇಕು ಅನ್ನೋ ಪ್ರತಿಯೊಂದು ಮಾಹಿತಿನ ನಾನು ಇವತ್ತಿನ ಸಂಚಿಕೆ ಒಳಗೆ ವಿವರವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ಆ ಸೇರ್ದು ಅನ್ಬಾಕ್ಸಿಂಗ್ನ ನೋಡ್ಕೊಂಬರೋಣಂತ. ಈಗೇನು ನೋಡಾತೀರಿ, ಇದು ನಾವು ಕುಬೇರ ಲಕ್ಷ್ಮಿ ಸೇರ್ ಅಂತ ಕರಿತೀವಿ. ಇದ್ರ ಪ್ರೈಸ್ 196 ರೂಪಾಯಿ. ಈ ಸೇರ್ ಏನೈತಿ, ಇದು ಹಿತ್ತಾಳಿದೈತಿ. ಇದಲ್ದ ನಿಮ್ಗೆ ಪಂಚಲೋಹ, ತಾಮ್ರ ಅಥವಾ ಬೆಳ್ಳಿ ಒಳಗೂ ಸಿಗ್ತೈತಿ. ಇದು ಸ್ಟೀಲ್ ಮೆಟಲ್ ಶಾಪ್ ಏನಿರ್ತೈತಿ ಅಲ್ಲಿನೂ ಸಿಗ್ತೈತಿ. ಅದಷ್ಟೇ ಅಲ್ದ ಗ್ರಂಥಿಗೆ ಅಂಗಡಿ, ಪೂಜಾ ಸಾಮಗ್ರಿಗಳು ಸಿಗುವಂಥ ಅಂಗಡಿ ಒಳಗೂ ಇದು ಅವೈಲೇಬಲ್ ಇರ್ತೈತಿ. ಅದ್ರ ಜೊತೆಗೆ ನಾನು ಇನ್ನೊಂದು ಆರ್ಡರ್ ಮಾಡ್ಕೊಂಡಿನಿ. ಅದೇನಂದ್ರೆ ಇವು ಮಟೀರಿಯಲ್ಸ್ನ ನಾವು ಪೂಜಾ ಸಾಮಗ್ರಿಗಳಂತ ಏನು ಕರಿತೀವಿ, ಇವನ್ನ ನಾವು ಆ ಸೇರೊಳಗಿಟ್ಟು ಪೂಜೆ ಮಾಡಬೇಕಾಗ್ತೈತಿ. ಇದ್ರ ಪ್ರೈಸ್ 120 ರೂಪೀಸ್. ಮೊದಲು ಏನು ನೋಡತ್ತೀರಿ, ಇದು ರೆಡ್ ಮತ್ತು ಗ್ರೀನ್ ಕಲರ್ ಒಳಗಿರುವಂಥ ಬಳೆ ಬಂಗಾರ. ಇದು ಲಕ್ಷ್ಮೀ ದೇವಿಗೆ ಭಾಳ ಶ್ರೇಷ್ಠ ಅಂತ ಹೇಳ್ತಾರೆ. ಇದು ನಮ್ಗೆ ದೇವಸ್ಥಾನದೊಳಗೆಲ್ಲ ಸಿಗ್ತಾವೆ. ಅಷ್ಟೇ ಅಲ್ಲದೆ ನೀವು ಗ್ರಂಥಿಗೆ ಅಂಗಡಿ ಒಳಗೂ ಇವನ್ನ ಪರ್ಚೇಸ್ ಮಾಡ್ಬೋದು. ಈಗ ನೆಕ್ಸ್ಟ್ ಏನು ನೋಡಿದ್ರಿ, ಕಮಲದ ಬೀಜ, ನಂತರ ಗೋಮತಿ ಚಕ್ರ, ನಂತರ ಕವಡೆ. ಇದ್ರೊಳಗೆ ಮೇಲ್ಗಡೆ ಯೆಲ್ಲೋಯಿಶ್ ಇರುವಂಥ ಕವಡೆನ ತಗೋರಿ, ಅಂದರೆ ಅದು ಪ್ಯೂರ್ ಅಂತ ಅರ್ಥ. ಅದಾದಮೇಲೆ ಸ್ವಲ್ಪ ಗುಲ್ಗಂಜಿ ಮಣಿಗಳು. ಇದೆಲ್ಲ ಒಂದೊಂದು ಐಟಮ್ನು ಮಿನಿಮಮ್ ಒಂದು 10 to 12 ಪೀಸಸ್ ಲೆಕ್ಕದೊಳಗನ ಐತಿ. ಆದರೆ ನಮಗೆ ಪೂಜೆಗೆ ಎಷ್ಟು 3, 5 ಈ ರೀತಿಯಾಗಿ ನಾವು ಹಾಕ್ಕೊಂಡು ಪೂಜೆ ಮಾಡ್ಕೋಬೋದು. ಸ್ನೇಹಿತರೆ, ಈ ಎರಡೂ ವಸ್ತುನ ನಾನು ಮೀಶೋದಾಗ ಪರ್ಚೇಸ್ ಮಾಡಿದೆ. ಅದರದ್ದೆಲ್ಲ ಲಿಂಕ್ ನಾನು ಡಿಸ್ಕ್ರಿಪ್ಷನಾಗ ಕೊಟ್ಟಿರ್ತೀನಿ, ನಿಮಗೆ ಬೇಕಿದ್ರೆ ಹೋಗಿ ಚೆಕ್ ಮಾಡಿರಿ. ಸ್ನೇಹಿತರೆ, ಈಗ ಅನ್ಬಾಕ್ಸಿಂಗ್ ಆಯಿತು. ಏನೆಲ್ಲ ಮಟೀರಿಯಲ್ಸ್ ಬೇಕಂತ ನೋಡ್ಕೊಂಬಂದ್ವಿ. ಇದನ್ನು ಯಾವ ರೀತಿ ಇಟ್ಟು ಪೂಜೆ ಮಾಡಬೇಕು ಅನ್ನೋದನ್ನು ನಾನು ಈಗ ನೆಕ್ಸ್ಟ್ ನಿಮ್ಗೆ ತಿಳಿಸ್ಕೊಡ್ತೀನಿ ಬರ್ರಿ. ಈಗ ನೋಡ್ರಿ, ಈ ಸೇರೆ ಏನು ತೋರಿಸಿದ್ನಲ್ಲ, ಇದ್ರ ಮೇಲೆ ಈ ರೀತಿ ಶಂಖ, ಚಕ್ರ, ನಾಮ ಇರೋದನ್ನೇ ತಗೋರಿ. ಅಂದಾಗ ಅದು ಕುಬೇರ ಲಕ್ಷ್ಮಿ ಸೇರ್ ಅಂತ ಆಗ್ತೈತಿ. ಇಲ್ಲ ಪ್ಲೇನ್ ತಗೊಂಡ್ರೆ ಬರೀ ಲಕ್ಷ್ಮಿ ಸೇರ್ ಅಂತ ಕರೀತಾರೆ. ಆಮೇಲೆ ಇದರ ಹೈಟ್ ನೋಡಿದ್ರೆ ಗೊತ್ತಾಗ್ತೈತಿ, ಒಂದು ಅರ್ಧ ಅಡಿಯಷ್ಟು ಇದು ಐತಿ. ಇದನ್ನ ದೇವ್ರ ಮನೆಯೊಳಗಿಟ್ಟು ಪೂಜೆ ಮಾಡಕ್ಕೆ ಇಷ್ಟು ಹೈಟ್ ಇರೋದು ಆದ್ರೆ ಸಾಕು. ಇದಕ್ಕಿಂತ ದೊಡ್ಡದೂ ಸಿಗ್ತೈತಿ. ನಿಮ್ಗೆ ಅವಶ್ಯಕತೆ ಇದ್ರೆ ಅದನ್ನು ನೀವು ತಗೋಬೋದು. ನಂತರ ಹಿತ್ತಾಳೆದು ಒಂದು ತಟ್ಟೆ ಸಣ್ಣದು, ಯಾಕಂದ್ರೆ ಸೇರ್ನ ನಾವು ಹಂಗೆ ನೆಲದ ಮೇಲೆ ಡೈರೆಕ್ಟಾಗಿ ಇಡಕ್ಕೆ ಬರೋದಿಲ್ಲ. ಹಾಗಾಗಿ ಈ ಪ್ಲೇಟ್ನೊಳಗೆ ಇಟ್ಟು ಇಡಬೇಕಾಗ್ತೈತಿ. ಅದಕ್ಕೆ ನಾನೀಗ ಪ್ಲೇಟಿಗೆ ಒಂದು 2 ಹಿಡಿಯಷ್ಟು ಅಕ್ಕಿನ ಹಾಕೊಳತೀನಿ. ನಂತರ ಅಕ್ಕಿ ಮೇಲೆ ಒಂದು ಚಿಟಿಕೆಯಷ್ಟು ಅರಿಶಿನ ಕುಂಕುಮನ ಹಾಕಬೇಕು. ನಿಮ್ಮ ಹತ್ರ ಈ ರೀತಿ ಪ್ಲೇಟ್ ಇಲ್ಲಂದ್ರೆ ಅದು ಅಟ್ಲೀಸ್ಟ್ ಬೌಲ್ ಅಥವಾ ಬಟ್ಲ ಏನು ಕರಿತೀವಿ ಅದಿತ್ತಂದ್ರೆ ಅದರೊಳಗೂ ನಾವು ಸೇರನ್ನ ಇಟ್ಕೋಬೋದು. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿದ್ದೇನೆಂದ್ರೆ, ಸೇರು ಮತ್ತು ಕೆಳಗಡೆ ಇಡುವಂಥ ಪ್ಲೇಟ್ ಅಥವಾ ಬೌಲ್ ಏನಿರುತ್ತೆ ಅದು ಒಂದ ಮೆಟಲ್ದು ಆಗಿರ್ಬೇಕು. ಅಂದ್ರೆ ಪಂಚಲೋಹದ್ದು ಸೇರು ತೊಗೊಂಡ್ರೆ ಪಂಚಲೋಹದ್ದು ಪ್ಲೇಟ್ ಆಗಿರಬೇಕು, ಬೆಳ್ಳಿದು ತೊಗೊಂಡ್ರೆ ಬೆಳ್ಳಿದಾಗಿರ್ಬೇಕು. ನಂತರ ಸೇರಿಗೂ ನಾನು ಗಂಧ, ಅರಿಶಿನ, ಕುಂಕುಮ ಎಲ್ಲ ಹಚ್ಕೊಳತೀನಿ. ನಂತರ ಸ್ನೇಹಿತರೆ, ಈ ಸೇರನ್ನ ನಾವು ಮಂಗಳವಾರ, ಶುಕ್ರವಾರ ಹಾಗೂ ಆಷಾಢ ಮಾಸ, ಶ್ರಾವಣ ಮಾಸ, ದಸರಾ ಹಬ್ಬ, ಆಮೇಲೆ ದೀಪಾವಳಿ ಹಬ್ಬದ ಸಮಯದೊಳಗೆ ಇದನ್ನು ನಾವು ತಂದಿಟ್ಟು ಮನೆಯೊಳಗಿಟ್ಟು ಪೂಜೆ ಮಾಡಿದ್ರೆ ಇದರಿಂದ ಬಹಳಷ್ಟು ಒಳ್ಳೇದಾಗ್ತೈತಿ ಅಂತ ನಂಬಿಕೆ. ಈಗ ನೋಡ್ರಿ, ಇದಕ್ಕೆ ನಾನು ಅರಿಶಿನ ಕುಂಕುಮ ಎಲ್ಲ ಹಚ್ಕೊಂಡಾದ್ಮೇಲೆ ಇದನ್ನು ನಾವು ಆಗಲೇನು ಪ್ಲೇಟ್ ಇಟ್ಕೊಂಡಿದ್ವಿ ಅದ್ರ ಮೇಲೆ ಇಡಾತೀನಿ. ನಂತರ ಸೇರಿಗೂ ನಾನು ಒಂದು 2-3 ಹಿಡಿಯಷ್ಟು ಅಕ್ಕಿನ ಹಾಕೊಳತೀನಿ. ಈ ರೀತಿಯ ಅಕ್ಕಿನ ಸೇರ್ನಾಗ ತುಂಬೋದ್ರಿಂದ ಮನೆಯೊಳಗೆ ದವಸ ಧಾನ್ಯದ ಕೊರತೆ ಆಗೋದಿಲ್ಲ, ಅದು ಯಥೇಚ್ಛವಾಗಿ ಸದಾಕಾಲ ಇರ್ತೈತಿ ಅನ್ನೋದು ಒಂದು ನಂಬಿಕೆ. ಆಗಲೇ ನಾನೇನು ಪೂಜಾ ವಸ್ತುಗಳನ್ನ ತೋರಿಸಿದೆ ಅದನ್ನೆಲ್ಲ ನಾನು 5 ರೀತಿ ಹಾಕೊಳತೀನಿ. ಅಂದರೆ 5 ಕವಡೆ, 5 ಕಮಲದ ಬೀಜ, 5 ಬಳೆ ಬಂಗಾರ, ನೆಕ್ಸ್ಟು 5 ಗೋಮತಿ ಚಕ್ರ, ನಂತರ 5 ಗುಲಗಂಜಿ ಮಣಿಗಳನ್ನ ಹಾಕೊಳತೀನಿ. ಇದಲ್ದ ನಿಮ್ಮ ಹತ್ರ ಬೆಳ್ಳಿ ಬಂಗಾರದ ಕಾಯಿನ್ಸ್ ಇತ್ತಂದ್ರೆ ಅದನ್ನು ನೀವು ಹಾಕ್ಕೋಬೋದು. ಈ ಪೂಜಾ ವಸ್ತುಗಳನ್ನ ಸೇರೊಳಗೆ ಹಾಕೋದ್ರಿಂದ ಈ ವಸ್ತುಗಳೊಳಗೆ ದೇವಿ ಶಕ್ತಿ ಅಡಗಿರುತ್ತೆ. ಆಮೇಲೆ ಈ ವಸ್ತುಗಳು ಲಕ್ಷ್ಮಿಯ ರೂಪವಾಗಿರ್ತಾವೆ. ಅಷ್ಟೇ ಅಲ್ಲದೆ ಈ ಎಲ್ಲ ವಸ್ತುಗಳು ಲಕ್ಷ್ಮೀ ದೇವಿಗೆ ಬಹಳ ಪ್ರಿಯವಾದ ವಸ್ತುಗಳಾಗಿರುತ್ತೆ. ಹಾಗಾಗಿ ಇವುಗಳನ್ನ ಒಟ್ಟಿಗೆ ಹಾಕಿ ಪೂಜೆ ಮಾಡಬೇಕು. ನಂತರ ಇದಕ್ಕೆ ನಾನು ಅರಿಶಿನ ಕುಂಕುಮ ಹಾಕಿ ಒಂದು ಕಾಯಿನ್ ಇತ್ತು ಅದನ್ನು ನಾನು ಹಾಕಾತೀನಿ. 5 ರೂಪಾಯಿ, 10 ರೂಪಾಯಿ ಎಷ್ಟಿರುತ್ತೋ ಆ ಕಾಯಿನ್ನ ನೀವು ಹಾಕ್ಬೋದು. ಈ ರೀತಿ ಕಾಯಿನ್ ಹಾಕೋದ್ರಿಂದ ಸಾಲದ ಸಮಸ್ಯೆಗಳಿಂದ ಮುಕ್ತಿ ದೊರೆಯುತ್ತೆ. ಅಷ್ಟೇ ಅಲ್ಲದೆ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಕಳೆದು ಲಾಭ ಸಿಗ್ತೈತಿ ಅಂತ ಹೇಳ್ಬೋದು. ಕಾಯಿನ್ ಹಾಕಿದ ಮೇಲೆ ಮತ್ತೊಂದು ಸ್ವಲ್ಪ ಅಕ್ಕಿನ ಹಾಕಿ ಅದಕ್ಕೂ ಅರಿಶಿನ ಕುಂಕುಮ ಇಟ್ಟು ನಾನು ಕವರ್ ಮಾಡಿಕೊಂಡೆ. ಅಷ್ಟೇ ಅಲ್ಲದೆ ನಾನು ಈ ಪ್ಲೇಟ್ ಏನು ಇಟ್ಕೊಂಡಿದ್ದೆ ಅದರೊಳಗೂ ನಾನು ಸುತ್ತಲೂ ಕಾಯಿನ್ಸ್ನ ಇಡಾತೀನಿ.
ನನ್ನ ಹತ್ರ ಇಲ್ಲಿ 10 ರೂಪಾಯಿ ಕಾಯಿನ್ಸ್ ಇತ್ತು, ಅದನ್ನೇ ನಾನು ಇಟ್ಕೊಳತ್ತೀನಿ. ಈಗ ನೋಡ್ರಿ, ಈ ಸೇರಿಗೆ ನಾವು ಏನೆಲ್ಲ ವಸ್ತುಗಳನ್ನ ಹಾಕಿ ರೆಡಿ ಮಾಡ್ಕೊಂಡ್ವಿ ಅಂತ. ಇದನ್ನು ನೀವು ಹಿಂಗೆ ಇಟ್ಟು ಪೂಜೆ ಮಾಡ್ಬೋದು. ಇಲ್ಲ ನಿಮ್ಮ ಹತ್ರ ಲಕ್ಷ್ಮೀ ವಿಗ್ರಹಗಳೇನಿರುತ್ತಲ್ಲ ಅದನ್ನು ನೀವು ಈ ಸೇರ್ ಮೇಲೆ ಇಟ್ಟು ಪೂಜೆ ಮಾಡೋದ್ರಿಂದ ಇನ್ನೂ ಒಳ್ಳೆಯದು ಅಂತ ಹೇಳ್ತೀನಿ. ನಿಮ್ಮ ಹತ್ರ ಏನು ಈ ರೀತಿ ವಿಗ್ರಹಗಳಿಲ್ಲ ಅಂದಾಗ ನೀವು ಲಕ್ಷ್ಮಿ ಕಾಯಿನ್ ಇರುತ್ತಲ್ಲ ಅದನ್ನು ನೀವು ಮೇಲ್ಗಡೆ ಇಟ್ಕೋಬೋದು, ಇಲ್ಲ ಅಂದರೆ ಪರವಾಗಿಲ್ಲ. ನಂತರ ಇದಕ್ಕೆ ನಾನು ಹೂವಿಂದ ಅಲಂಕಾರ ಮಾಡ್ತೀನಿ. ನನ್ನ ಹತ್ರ ಈ ವಿಗ್ರಹನ ನಾನು ಈ ರೀತಿಯಾದಂಥ ಒಂದು ಸಣ್ಣದಾಗಿರೋ ಬಿಂದಿಗೆ ಅಥವಾ ಚೊಂಬು ಏನು ಕರಿತೀವಿ ಅದರೊಳಗೆ ನಾನು ಇಟ್ಟು ಪೂಜೆ ಮಾಡ್ತಿದ್ದೆ. ಅದನ್ನೇ ನಾನು ಇದ್ರ ಮೇಲೆ ಡೈರೆಕ್ಟಾಗಿ ಇಟ್ಕೊಂಡೀನಿ. ಇಲ್ಲ ನೀವು ಬರೀ ವಿಗ್ರಹನ ಮಾತ್ರ ಇಟ್ಕೋಬೋದು, ಅದರಲ್ಲೂ ಮುಖ್ಯವಾಗಿ ಲಕ್ಷ್ಮೀ ವಿಗ್ರಹನೇ ಇಡಬೇಕು. ನಂತರ ಇದನ್ನು ಪ್ರತಿ ಶುಕ್ರವಾರ ಸ್ವಚ್ಛಗೆ ತೊಳೆದು ಅಕ್ಕಿನ ಬೇರೆ ಬದಲಾಯಿಸಿ ನಂತರ ಅದೇನು ವಸ್ತುಗಳಿತ್ತು ಅದನ್ನೆಲ್ಲ ಮತ್ತೆ ನಾವು ಅದರೊಳಗನ ಹಾಕಿ ಇಟ್ಟು ಪೂಜೆ ಮಾಡಬೇಕು. ಈ ಸೇರನ್ನ ನಾವು ದೇವ್ರ ಮನೆಯೊಳಗೆ ಲಕ್ಷ್ಮೀ ಫೋಟೋ ಮುಂದೆ ಅಥವಾ ಲಕ್ಷ್ಮೀದು ನಾವೇನು ಕಳಸ ಕೂಡಿಸಿರ್ತೀವಲ್ಲ ಅದ್ರ ಮುಂದೆ ಇಟ್ಕೊಂಡು ದಿನ ಪೂಜೆ ಮಾಡೋದು ಒಳ್ಳೆಯದು. ಸ್ನೇಹಿತರೆ, ಈ ರೀತಿ ಪೂಜೆ ಮಾಡೋದ್ರಿಂದ ಲಕ್ಷ್ಮೀ ಕುಬೇರರ ಅನುಗ್ರಹದಿಂದ ಮನೆಯೊಳಗೆ ಸುಖ ಶಾಂತಿ ನೆಲೆಸಿ ಋಣಾತ್ಮಕ ಶಕ್ತಿ ದೂರಾಗಿ ಧನಾತ್ಮಕ ಶಕ್ತಿಯ ಹರಿವು ಹೆಚ್ಚಾಗತ್ತೆ ಅಂತ ಹೇಳಲಾಗತ್ತೆ. ನಾನು ಈ ಸೇರನ್ನ ಈ ಆಷಾಢ ಮಾಸದೊಳಗೆ ತೊಗೊಂಡು ಬಂದು ಇಟ್ಟು ಆಷಾಢ ಶುಕ್ರವಾರದ ದಿನ ಪೂಜೆ ಮಾಡತ್ತೀನಿ. ಹೀಗೆ ನೋಡಾತೀರಿ, ಈ ಸೇರು ನಮ್ಮ ತಾಯಿ ಮನೆಯೊಳಗಿರುವಂಥದ್ದು. ಅವ್ರೇನು ಮಾಡ್ಯಾರ, ಲಕ್ಷ್ಮೀ ಕಂಬ ಏನು ಮಾಡಿಸಿರ್ತೀವಿ ಕಟ್ಟಿಗೆದು ಅದ್ರ ಮೇಲೆ ಇದನ್ನು ಇಟ್ಕೊಂಡಾರ. ನಮ್ಮ ಉತ್ತರ ಕರ್ನಾಟಕ ಕಡೆ ಹೆಚ್ಚಾಗಿ ಈ ರೀತಿ ಲಕ್ಷ್ಮೀ ಕಂಬನ ದೇವ್ರ ಮನೆಯೊಳಗೆ ಮಾಡಿಸಿರ್ತೀವಿ. ಹಾಗಾಗಿ ಅದ್ರ ಮುಂದೆನೂ ಇಡ್ಬೋದು, ಇಲ್ಲ ಅದ್ರ ಮೇಲೇನೂ ಇಡ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಮಾಹಿತಿ ಭರಿತ ಸಂಚಿಕೆ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ನಾಗ ತಿಳಿಸೋದನ್ನ ಮರಿಬೇಡ್ರಿ. ಹಾಗೂ ನೀವು ಈಗ ಶ್ರಾವಣ ಬರೋದೈತಿ, ನೀವೇನಾದರೂ ತೊಗೊಳೋದಿದ್ರೆ ಇದು ಒಳ್ಳೆ ಟೈಮು. ನೀವು ಮನೆಯೊಳಗೆ ತಂದಿಟ್ಟು ಇದನ್ನು ದಿನ ಪೂಜೆ ಮಾಡಿರಿ. ಇದರಿಂದ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ. ಮತ್ತೆ ಭೇಟಿಯಾಗೋಣ ಇದೇ ರೀತಿಯಾದಂಥ ಇಂಟ್ರೆಸ್ಟಿಂಗ್ ಆಗಿರೋ ಮಾಹಿತಿ ಭರಿತ ಸಂಚಿಕೆಯೊಳಗೆ. ನಿಮ್ಮ ಪ್ರೋತ್ಸಾಹ ಸದಾ ನಮ್ಮೊಂದಿಗಿರಲಿ. ಧನ್ಯವಾದಗಳು. ಶುಭ ದಿನ.